ಒಂದೊಂದಲ್ಲ. ಮಧ್ಯಪ್ರಾಚ್ಯ ಯುದ್ಧ ಸಂಘರ್ಷ, ಭಾರತದಲ್ಲಿ ಬೀರಿರೋ ದುಷ್ಪರಿಣಾಮ ಒಂದೆರಡಲ್ಲ. ಅಡುಗೆ ಸಿಲಿಂಡರ್ಗಾಗಿ ಜನ ಅಕ್ಷರಶಃ ಹೌಹಾರಿದ್ದಾರೆ. ಸಿಲಿಂಡರ್ ಅಲಭ್ಯ ಖಂಡಿಸಿ ಏಕಾಏಕಿ ಖಾಲಿ ಸಿಲಿಂಡರ್ ಅಂತಿಮ ಯಾತ್ರೆಯನ್ನೇ ನಡೆಸಿಬಿಟ್ಟಿದ್ದಾರೆ. ರಾಜಸ್ಥಾನದ ಜೈಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಖಾಲಿ ಸಿಲಿಂಡರ್ ಶವಯಾತ್ರೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಇತ್ತ ನಮ್ಮ ರಾಜ್ಯದಲ್ಲೇ ನೋಡಿ, ಅಲ್ಲಿನ ಯುದ್ಧದ ಎಫೆಕ್ಟ್ ನಮ್ಮ ಜನರಿಗೆ ಬಡಿದಿದೆ. ಗ್ಯಾಸ್ ಸಿಲಿಂಡರ್ ಬುಕಿಂಗ್ ಮಾಡೋಕೆ ಜನಜಂಗುಳಿಯೇ ನಿಂತಿದೆ. ಚಿಕ್ಕಮಗಳೂರಿನ ಕಡೂರಿನಲ್ಲಿರೋ HP ಗ್ಯಾಸ್ ಕಚೇರಿ ಎದುರು ನೂರಾರು ಜನ ಸಾಲುಗಟ್ಟಿ ನಿಂತಿದ್ದಾರೆ. ಆನ್ಲೈನ್ನಲ್ಲಿ ಬುಕಿಂಗ್ ಆಗದ ಕಾರಣ ಕಂಗಾಲಾಗಿ ಏಜೆನ್ಸಿ ಎದುರು ಜಮಾಯಿಸಿದ್ದಾರೆ. ಇನ್ನು ಕಲಬುರಗಿಯಲ್ಲೂ ಗೃಹ ಬಳಕೆ ಸಿಲಿಂಡರ್ ಸಿಗದೆ ಜನ ಕಂಗಾಲಾಗಿದ್ದಾರೆ. ಸೇಡಂ ಪಟ್ಟಣದ ಸವಿತಾ ಗ್ಯಾಸ್ ಏಜೆನ್ಸಿ ಮುಂದೆ ಖಾಲಿ ಸಿಲಿಂಡರ್ ಇಟ್ಟು ಕ್ಯೂ ನಿಂತು ಸಿಬ್ಬಂದಿ ಜೊತೆ ವಾಗ್ವಾದ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲೂ ಸಿಲಿಂಡರ್ ಆನ್ಲೈನ್ ಬುಕಿಂಗ್ ಆಗದೆ ಹೌಹಾರಿದ ಜನ ಏಜೆನ್ಸಿ ಕಡೆ ಮುಗಿಬಿದ್ದಿದ್ದಾರೆ. ಬಾಗಲಕೋಟೆಯಲ್ಲೂ ಇದೇ ಸ್ಥಿತಿ. ಇಳಕಲ್ ನಗರದ ಗ್ಯಾಸ್ ಏಜೆನ್ಸಿ ಬಳಿ ನೂರಾರು ಮೀಟರ್ ಸರತಿ ಸಾಲಲ್ಲಿ ನಿಂತ ಗ್ರಾಹಕರು ಗ್ಯಾಸ್ ಸಿಲಿಂಡರ್ಗಾಗಿ ಪರದಾಡಿದ್ದಾರೆ. ಸಿಲಿಂಡರ್ ಸಂಕಷ್ಟ ದೇವಸ್ಥಾನಗಳನ್ನೂ ಬಿಟ್ಟಿಲ್ಲ. ಬನಶಂಕರಿ, ಕುಕ್ಕೆ ಸುಬ್ರಹ್ಮಣ್ಯದ ಬಳಿಕ ಇದೀಗ ಚನ್ನಕೇಶವ ಸ್ವಾಮಿ ದೇಗುಲಕ್ಕೂ ಗ್ಯಾಸ್ ಅಭಾವದ ಬಿಸಿ ತಾಗಿದೆ. ಹಾಸನದ ಬೇಲೂರಿನ ಐತಿಹಾಸಿಕ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಸಿಲಿಂಡರ್ ಸಿಗದೆ ಅನ್ನದಾಸೋಹ ಸ್ಥಗಿತಗೊಳಿಸಲಾಗಿದೆ. ಇಲ್ಲಿ ನಿತ್ಯ 2,000 ಭಕ್ತರಿಗೆ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗ್ತಿತ್ತು. ಇನ್ನು ಗ್ಯಾಸ್ ಸಿಲಿಂಡರ್ ವ್ಯತ್ಯಯದಿಂದ ಹೋಟೆಲ್ಗಳಿಗೆ ಅತಿ ಹೆಚ್ಚು ಸಂಕಷ್ಟವಾಗಿದೆ. ಬೆಂಗಳೂರಿನ ಗಾಂಧಿನಗರದಲ್ಲಿರುವ ಪ್ರಸಿದ್ಧ IDC ಹೋಟೆಲ್ ಅನಿಲ ಪೂರೈಕೆ ಸಮಸ್ಯೆಯಿಂದಾಗಿ ಮುಚ್ಚಲಾಗಿದೆ. ಇನ್ನು ಶಿವಮೊಗ್ಗ ನಗರದಲ್ಲಿ ಬರೋಬ್ಬರಿ 100 ವರ್ಷಗಳ ಹಳೆಯ ಹೋಟೆಲ್ಗೂ ಸಂಕಷ್ಟ ಎದುರಾಗಿದೆ. ಸಿಲಿಂಡರ್ ಸಿಗದೆ ದೋಸೆ ಪಡ್ಡು ಮಾಡ್ತಿದ್ದ ಪ್ರಸಿದ್ಧ ಮೀನಾಕ್ಷಿ ಭವನ್ ಹೋಟೆಲ್ ತತ್ತರಿಸಿದೆ. ಹಂತ ಹಂತವಾಗಿ ಸೌದೆ ಮೂಲಕವೇ ಅಡುಗೆ ತಯಾರಿಸಲಾಗ್ತಿದೆ. ಮತ್ತೊಂದೆಡೆ ಬೆಂಗಳೂರಿನ ಕೆಲ ಹೋಟೆಲ್ಗಳಲ್ಲಿ ತಿಂದ ಊಟದ ಜೊತೆಗೆ ಹೆಚ್ಚುವರಿಯಾಗಿ ಗ್ಯಾಸ್ ಬಿಲ್ ಅಂತಲೇ ಪ್ರತ್ಯೇಕವಾಗಿ 30 ರೂಪಾಯಿ ಸೇರಿಸಿ ಚಾರ್ಜ್ ಮಾಡಲಾಗ್ತಿದೆ. ದೊಡ್ಡನೆಕ್ಕುಂದಿಯಲ್ಲಿರೋ ಆಂಧ್ರ ಮಿಲ್ಸ್ ಹೋಟೆಲ್ನಲ್ಲಿ ಗ್ಯಾಸ್ ದರವನ್ನ ಗ್ರಾಹಕರ ಬಳಿ ವಸೂಲಿ ಮಾಡಲಾಗ್ತಿದೆ. ದೇಶದಾದ್ಯಂತ ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಿಗದೆ ಜನ ತತ್ತರಿಸಿದ್ರೆ, ಇತ್ತ ಕೋಲಾರದ KGFನಲ್ಲಿ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಜೋರಾಗಿದೆ. ಆಂಡರ್ಸನ್ ಪೇಟೆಯ ಸಲ್ಡಾನಾ ಸರ್ಕಲ್ನಲ್ಲಿ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಪೊಲೀಸರು ದಾಳಿ ನಡೆಸಿದ್ದು ಸಿಲಿಂಡರ್ಗಳನ್ನ ವಶಕ್ಕೆ ಪಡೆದಿದ್ದಾರೆ. ಇತ್ತ ಮಂಗಳೂರಲ್ಲಿ ಆನ್ಲೈನ್ನಲ್ಲಿ OTP ಮೂಲಕ ಗ್ಯಾಸ್ ಬುಕಿಂಗ್ ಮಾಡೋ ಸೇವೆ ಬಂದಾಗಿ ಜನ ಆತಂಕಕ್ಕೊಳಗಾಗಿದ್ದಾರೆ. ಇದರ ನಡುವೆ 30 ದಿನಕ್ಕೆ ಒಂದೇ ಗ್ಯಾಸ್ ಸಿಲಿಂಡರ್, ಅದರಲ್ಲೂ KYC ಮಾಡದಿದ್ದವರಿಗೆ ನೋ ಗ್ಯಾಸ್ ಸಿಲಿಂಡರ್ ಎನ್ನಲಾಗಿದ್ದು ಜನ ಪರದಾಡಿದ್ದಾರೆ. ಸಿಲಿಂಡರ್ ಅಭಾವಕ್ಕೆ ಕಲಬುರಗಿಯ ಶಾಲಾ ಮಕ್ಕಳ ಬಿಸಿಯೂಟಕ್ಕೂ ಕುತ್ತು ಎದುರಾಗುವ ಸಾಧ್ಯತೆ ಜೋರಾಗಿದೆ. ಕೆಲ ಶಾಲೆಗಳಲ್ಲಿ ಸಿಲಿಂಡರ್ ಖಾಲಿಯಾಗುವ ಹಂತ ತಲುಪಿದ್ದು 500ಕ್ಕೂ ಹೆಚ್ಚು ಮಕ್ಕಳಲ್ಲಿ ಆತಂಕ ಮನೆ ಮಾಡಿದೆ. ಇನ್ನೊಂದು ದಿನದಲ್ಲಿ ಸಿಲಿಂಡರ್ ಸಿಗದಿದ್ರೆ ಸೌದೆ ಒಲೆಯೇ ಗತಿ ಅಂತ ಶಿಕ್ಷಕರು ಹೇಳಿದ್ದಾರೆ. ಏನೇ ಸಾಹಸ ಪಟ್ಟರೂ ಮಕ್ಕಳಿಗೆ ಊಟ ನಿಲ್ಸಲ್ಲ ಅಂದಿದ್ದಾರೆ. ಮತ್ತೊಂದೆಡೆ ರಾಯಚೂರಿನ ಲಿಂಗಸುಗೂರು ಪಟ್ಟಣದಲ್ಲಿ ಸಿಲಿಂಡರ್ ಕೊರತೆಯಿಂದ ಬ್ಯಾಚುಲರ್ಸ್ ಕಂಗಾಲಾಗಿದ್ದಾರೆ. ಸ್ಟಾಕ್ ಇದ್ದ ಒಂದೇ ಒಂದು ಸಿಲಿಂಡರ್ಗೆ ಭಾರೀ ಪೈಪೋಟಿ ಕಂಡು ತತ್ತರಿಸಿದ್ದಾರೆ. ಸಿಲಿಂಡರ್ ಸಿಗದಿದ್ರೆ ಅಡುಗೆ ಇಲ್ಲದೆ ಉಪವಾಸ ಇರಬೇಕು ಅಂತ ಅಳಲು ತೋಡ್ಕೊಂಡಿದ್ದಾರೆ. ಇತ ಉತ್ತರ ಕರ್ನಾಟಕದ ಪ್ರಸಿದ್ಧ ತೋಂಟದಾರ್ಯ ಮಠದ ಅನ್ನದಾಸೋಹಕ್ಕೂ ಅಡ್ಡಿಯಾಗಿದೆ. 2 ದಿನಕ್ಕಾಗುವಷ್ಟು ಮಾತ್ರ ಸಿಲಿಂಡರ್ ಉಳಿದಿದ್ದು ಈಗ ಸೌದೆ ಒಲೆ ಮೂಲಕವೇ ಪ್ರಸಾದ ತಯಾರಿಸೋಕೆ ಆರಂಭಿಸಲಾಗಿದೆ. ಇನ್ನು ಸಾವಿರಾರು ಮಂದಿ ಪ್ರಯಾಣಿಕರಿಗೆ ಆಸರೆಯಾಗಿರುವ ಬೆಂಗಳೂರಿನ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿರುವ ಹೋಟೆಲ್ನಲ್ಲೂ ಸಿಲಿಂಡರ್ ಅಭಾವ ಉಂಟಾಗಿದೆ. ಕೆಲವೇ ತಿಂಡಿಗಳನ್ನ ಮಾಡಿ ಇದನ್ನೇ ನೀಡುವ ಸ್ಥಿತಿ ಬಂದಿದೆ. ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಹಿನ್ನೆಲೆ ಹಲವೆಡೆ ಗ್ಯಾಸ್ ಗೋದಾಮುಗಳ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿಯಲ್ಲಿ ಗ್ಯಾಸ್ ದಾಸ್ತಾನು ಪರಿಶೀಲಿಸಿದ್ದಾರೆ. ಕೆಲ ಏಜೆಂಟ್ಗಳು ಅಕ್ರಮವಾಗಿ ಸಿಲಿಂಡರ್ ಸಂಗ್ರಹಿಸುತ್ತಿರುವ ಆರೋಪ ಕೇಳಿಬಂದಿದ್ದು, ಅಕ್ರಮವಾಗಿ ಸಿಲಿಂಡರ್ ಮಾರದಂತೆ ಎಚ್ಚರಿಕೆ ನೀಡಿದ್ದಾರೆ. ಮತ್ತೊಂದೆಡೆ ಕಾಳಸಂತೆಯಲ್ಲಿ ಗ್ಯಾಸ್ ಸಿಲಿಂಡರ್ ಮಾರಾಟ ಆರೋಪ ಹಿನ್ನೆಲೆ ಪರಿಶೀಲನೆ ವೇಳೆ ಯಾದಗಿರಿಯ ಕೆಲ ಖಾನಾವಳಿಗಳಲ್ಲಿ ಅಕ್ರಮವಾಗಿ ಗೃಹ ಬಳಕೆಯ ಸಿಲಿಂಡರ್ ಬಳಸುತ್ತಿರುವುದು ಬಯಲಾಗಿದೆ. ಇಲ್ಲಿ ದಾಳಿ ನಡೆಸಿದ ಅಧಿಕಾರಿಗಳು 46 ಗೃಹ ಬಳಕೆ ಸಿಲಿಂಡರ್ಗಳನ್ನು ಸೀಸ್ ಮಾಡಿದ್ದಾರೆ.
ಇತ್ತ ಚಿತ್ರದುರ್ಗದ ಚಾಪೆರೆಡ್ಡಿ ಹೋಟೆಲ್ನಲ್ಲಿ ಕುಲುಮೆ ಮಾದರಿಯ ವಿಶಿಷ್ಟ ಸೌದೆ ಒಲೆಯ ಮೊರೆ ಹೋಗಿದ್ದಾರೆ. ತೆಂಗಿನ ಚಿಪ್ಪು, ಸಣ್ಣ ಕಟ್ಟಿಗೆಯಿಂದ ಉರಿಯುವ ಒಲೆಗೆ ಚಿಕ್ಕ ಫ್ಯಾನ್ ಅಳವಡಿಸಿ ಚಿಕನ್, ಮಟನ್, ಬಿರಿಯಾನಿ ಖಾದ್ಯ ಸಿದ್ಧಪಡಿಸಲಾಗಿದೆ. ಬೆಂಗಳೂರಿನಲ್ಲಿ ಸಿಲಿಂಡರ್ ಅಭಾವದ ಬೆನ್ನಲ್ಲೇ ಇಂಡಕ್ಷನ್ ಸ್ಟವ್ಗಳಿಗೆ ಬೇಡಿಕೆ ಹೆಚ್ಚಾಗಿದೆ. ಇದರ ಬೆನ್ನಲ್ಲೇ ವಿದ್ಯುತ್ ದುರ್ಬಳಕೆ ಆಗುವ ಸಾಧ್ಯತೆ ಇದೆ. ಹೀಗಾಗಿ ಬೆಸ್ಕಾಂ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಗೃಹ ಬಳಕೆ ವಿದ್ಯುತ್ ಸ್ಟವ್ ಅನ್ನ ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡದಂತೆ ಮನವಿ ಮಾಡಿದ್ದಾರೆ. ಇನ್ನು ಶೋರೂಮ್ಗಳಲ್ಲಿ ಇಂಡಕ್ಷನ್ ಸ್ಟವ್ಗಳಿಗಾಗಿ ಬೇಡಿಕೆ ಏರಿಕೆಯಾಗ್ತಿರೋದ್ರಿಂದ ಅಂಗಡಿಗಳಲ್ಲಿ ಆನ್ಲೈನ್ನಲ್ಲಿ ಸೋಲ್ಡ್ ಔಟ್ ಆಗ್ತಿದೆ. ನಗರದ ಶೋರೂಮ್ಗಳಲ್ಲೂ ಎಲೆಕ್ಟ್ರಿಕ್ ಸ್ಟವ್ಗಾಗಿ 100ಕ್ಕೂ ಹೆಚ್ಚು ಗ್ರಾಹಕರು ಬರ್ತಾ ಇದ್ದು ನಿತ್ಯ 40 ರಿಂದ 45 ಇಂಡಕ್ಷನ್ ಸ್ಟವ್ಗಳು ಸೇಲ್ ಆಗ್ತಿವೆ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಕೊರತೆ ಆಟೋ ಚಾಲಕರ ಬದುಕನ್ನ ಅಕ್ಷರಶಃ ಬೀದಿಗೆ ತಂದಿದೆ. ಶಿವಮೊಗ್ಗವೂ ಕೂಡ ಇದಕ್ಕೆ ಹೊರತಾಗಿಲ್ಲ. ಆಟೋಗಳಿಗೆ ಗ್ಯಾಸ್ ಪೂರೈಕೆ ಆಗ್ತಿಲ್ಲ. ಇದರ ನಡುವೆ ಕೇವಲ 5 ದಿನಗಳಲ್ಲಿ ಲೀಟರ್ ಗ್ಯಾಸ್ಗೆ 32 ರೂಪಾಯಿ ದರ ಹೆಚ್ಚಳವಾಗಿದೆ. ಇದರಿಂದ ಕಂಗಾಲಾಗಿರುವ ಶಿವಮೊಗ್ಗ ಆಟೋ ಚಾಲಕರು ಟಿವಿ9 ಮುಂದೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಅದು ಯುದ್ಧದಿಂದ ಆಗೋದು 10% ಆದರೆ ಮಧ್ಯವರ್ತಿಗಳು ಒಂದೊಂದು ಬಂಕಲ್ಲಿ ಒಂದೊಂದು ರೇಟ್ ಕಟ್ತಾ ಇದ್ದಾರೆ. ನಾವು ಇದನ್ನ ಆಟೋದವ್ರು ಯಾರು ಕೇಳಂಗಿಲ್ಲ. ಕೇಳಿದ್ರೆ ಆಟೋದವ್ರು ಸರಿ ಇಲ್ಲ ಅಂತ ಹೇಳ್ತಾರೆ. ಆಟೋದವ್ರು ಒಂದಷ್ಟು ಏನೋ ಕೇವಲ ಆಗ್ಬಿಟ್ಟಿದ್ದೀವಿ ನಾವು. ಇತ್ತ ಹುಬ್ಬಳ್ಳಿಯಲ್ಲೂ ಪರಿಸ್ಥಿತಿ ಭಿನ್ನವಾಗೇನೂ ಇಲ್ಲ. ಕಳೆದ 2 ದಿನಗಳಿಂದ 5ಕ್ಕೂ ಹೆಚ್ಚು ಆಟೋ ಎಲ್ಪಿಜಿ ಬಂಕ್ ಬಂದ್ ಆಗಿದೆ. ಆಟೋ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಪರದಾಡ್ತಿದ್ದಾರೆ. ಇದರ ನಡುವೆ ಆಟೋ ದರ ಹೆಚ್ಚಳ ಆಟೋ ಚಾಲಕರ ಪ್ರಾಣ ಹಿಂಡುತ್ತಿದೆ. ಸಿಲಿಂಡರ್ ಅವ್ಯವಹಾರ ತಡೆಗಟ್ಟಲು ರಾಜ್ಯಕ್ಕೆ ಸಿಬಿಐ ಎಂಟ್ರಿ ಕೊಡುವ ವಿಚಾರಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಸರ್ಕಾರ ಎಲ್ಲವನ್ನೂ ಬಹಳ ಎಚ್ಚರಿಕೆಯಿಂದ ಗಮನಿಸುತ್ತಿದ್ದು ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಅಥವಾ ಬೋರ್ಡಿಂಗ್ ಮಾಡೋರ ವಿರುದ್ಧ ಕ್ರಮಕ್ಕೆ ಸೂಚನೆ ನೀಡಿದ್ದೇನೆ. ಪ್ರತಿ ಯೂನಿಟ್ಗೂ ನಮ್ಮ ಡಿಜಿ ನಿರ್ದೇಶನ ನೀಡಿದ್ದು ಬೆಂಗಳೂರು ಪೊಲೀಸ್ ಆಯುಕ್ತರು ತಂಡಗಳನ್ನು ರಚಿಸಿದ್ದಾರೆ ಎಂದಿದ್ದಾರೆ. ಇನ್ನು ವಿಧಾನ ಪರಿಷತ್ನ ಶೂನ್ಯ ವೇಳೆಯಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಕಮರ್ಷಿಯಲ್ ಗ್ಯಾಸ್ ಕೊರತೆ ವಿಚಾರ ಪ್ರಸ್ತಾಪಿಸಿದ್ದಾರೆ. ಎಲೆಕ್ಟ್ರಿಕ್ ಅನ್ನು ಉಪಯೋಗಿಸಿಕೊಂಡು ಸದ್ಯಕ್ಕೆ 1 ವಾರ ದಿನ ಸುಧಾರಿಸಿದರೆ ಅಷ್ಟೊತ್ತಿಗೆಲ್ಲ ಸಲೀಸಾಗಿ ಪರಿಹಾರ ಆಗ್ತದೆ ಸೂಚನೆ ಇದೆ. ಸಿಲಿಂಡರ್ ಕೊರತೆ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ. ಕಾಂಗ್ರೆಸ್ ಹಲವು ಕಡೆ ಪ್ರತಿಭಟನೆಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಗುಡುಗಿದೆ. ಕಾಂಗ್ರೆಸ್ನ ಆರೋಪಗಳಿಗೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ಎಲ್ಪಿಜಿ ಬುಕ್ಕಿಂಗ್ ಹೆಚ್ಚಳವಾದ ಕಾರಣ ಸರಬರಾಜಾಗ್ತಿಲ್ಲ. ಆದರೆ ಕಾಂಗ್ರೆಸ್ ದೇಶದ ಜನರಲ್ಲಿ ಗೊಂದಲ ಮೂಡಿಸುವ ಕೆಲಸ ಮಾಡ್ತಿದೆ ಅಂತ ಕೇಂದ್ರ ಆಹಾರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಮತ್ತು ದೇಶದಲ್ಲಿ ಒಬ್ಬ ಅತ್ಯಂತ ಅಪ್ರಬುದ್ಧ ಅಪೋಸಿಷನ್ ಲೀಡರ್ ಜನರನ್ನ ತಪ್ಪುದಾರಿಗೆಳೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇರೋದ್ರಿಂದ ಅಲ್ಲದೆ ಕಾಂಗ್ರೆಸ್ ಸರ್ಕಾರಗಳಿರುವ ರಾಜ್ಯಗಳಲ್ಲಿ ಮಾತ್ರ ಸಮಸ್ಯೆ ಆಗ್ತಿದೆ ಅಂತ ಬಿಜೆಪಿ ವಕ್ತಾರ ಅಮಿತ್ ಮಾಳವೀಯ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದ ನಂತರ ಪಶ್ಚಿಮ ಬಂಗಾಳದಲ್ಲೂ ಈಗ ಇದೇ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ಅಂತ ಕುಟುಕಿದ್ದಾರೆ. ಅಮೆರಿಕ ಇರಾನ್ ಯುದ್ಧದಿಂದಾಗಿ ಬೆಂಗಳೂರಿನಲ್ಲಿ ಅಡುಗೆ ಎಣ್ಣೆ ಕೊರತೆ ಎದುರಾಗುವ ಸಾಧ್ಯತೆ ಇದೆ. ಅಡುಗೆ ಎಣ್ಣೆ ಅಂಗಡಿಗಳ ಮಾಲೀಕರು 100 ರಿಂದ 200 ಬಾಕ್ಸ್ ಅಡುಗೆ ಎಣ್ಣೆ ಬುಕ್ ಮಾಡಿದ್ರೆ ಕೇವಲ 20 ರಿಂದ 50 ಬಾಕ್ಸ್ ಮಾತ್ರ ಪೂರೈಕೆ ಆಗ್ತಿದೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ಏಜೆಂಟ್ಗಳು ಸಹ ಅಡುಗೆ ಎಣ್ಣೆ ಪೂರೈಕೆ ಆಗ್ತಿಲ್ಲ ಅಂತಿದ್ದಾರೆ. ಗ್ರಾನೈಟ್ ಉದ್ಯಮಕ್ಕೂ ಅಮೆರಿಕ ಇರಾನ್ ಯುದ್ಧದ ಎಫೆಕ್ಟ್ ತಟ್ಟಿದೆ. ದೇಶದಾದ್ಯಂತ ಗ್ರಾನೈಟ್, ಟೈಲ್ಸ್, ವೆಟ್ರಿಫೈಡ್ನ 100 ಫ್ಯಾಕ್ಟರಿಗಳು ಈಗಾಗಲೇ ಬಂದ್ ಆಗಿವೆ. ಟೈಲ್ಸ್, ಗ್ರಾನೈಟ್ ಉದ್ಯಮದಲ್ಲಿ ಗ್ಯಾಸ್ ಕಟ್ಟರ್ ಬಳಸಲಾಗುತ್ತೆ. ಆದ್ರೆ ಈಗ ಗ್ಯಾಸ್ಗೆ ಅಭಾವ ಸೃಷ್ಟಿಯಾಗಿರುವುದರಿಂದ ಫ್ಯಾಕ್ಟರಿಗಳಿಗೆ ಗ್ರಾಹಕರ ಬೇಡಿಕೆ ಈಡೇರಿಸಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಸೊ ಇದಕ್ಕೆ ಪ್ರಮುಖವಾಗಿ ಹೀಟ್ ಪ್ರೊಸೆಸರ್ ಅಂದರೆ ಅದನ್ನ ಹೀಟ್ ಪ್ರೊಸೆಸರ್ ಮಾಡುವಂಥದ್ದು ಮತ್ತು ಕೋಲ್ಡ್ ಪ್ರೊಸೆಸರ್ ಎರಡಕ್ಕೂ ಕೂಡ ಈ ಗ್ಯಾಸ್ ಬೇಕಾಗುತ್ತೆ. ಸದ್ಯಕ್ಕೆ ಆ ಒಂದು ಗ್ಯಾಸ್ನ ಕೊರತೆ ಆಗಿರುವಂಥದ್ದು ಇದರಿಂದಾಗಿ ಯಾವ ರೀತಿ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದರೆ ಏನು ಮಂಗಳೂರು ಸೇರಿದಂತೆ ಇಡೀ ದೇಶಾದ್ಯಂತ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ಸ್ ಎಲ್ಲವೂ ಕೂಡ ಆರ್ಡರ್ಗಳು ಕೊಟ್ಟಿರ್ತಾರೆ. ಆ ಆರ್ಡ್ರನ್ನ ಬರೆಸಲಿಕ್ಕೆ ಅಂಗಡಿ ಒಂದು ಇಲ್ಲಿ ತಗೊಂಡಿರುವಂಥ ಏಜೆನ್ಸಿಯವರಿಗೆ ಅಂಗಡಿಯವರಿಗೆ ಸಾಧ್ಯ ಆಗ್ತಾ ಇಲ್ಲ. ಭಾರತದ ಡ್ರೈ ಫ್ರೂಟ್ಸ್ ಉದ್ಯಮಕ್ಕೂ ಯುದ್ಧದ ಬಿಸಿ ತಟ್ಟಿದೆ. ಹಾರ್ಮುಜ್ ಜಲಸಂಧಿ ಮುಚ್ಚಿದ ಪರಿಣಾಮ ಇರಾನ್ನಿಂದ ಭಾರತಕ್ಕೆ ಬರಬೇಕಾಗಿದ್ದ ಖರ್ಜೂರ ಸೇರಿ ಒಣ ಹಣ್ಣುಗಳ ಆಮದು ಸಂಪೂರ್ಣ ಬಂದ್ ಆಗಿದೆ. ಯುದ್ಧ ಪೀಡಿತ ಇರಾನ್ ದೇಶದಿಂದಲೇ ಭಾರತಕ್ಕೆ 60% ಖರ್ಜೂರ ಆಮದಾಗ್ತಿತ್ತು. ಇದೀಗ ಡ್ರೈ ಫ್ರೂಟ್ಸ್ ಆಮದು ಸ್ಥಗಿತವಾಗಿದ್ದು ಇದರಿಂದ ಒಣ ಹಣ್ಣುಗಳ ಬೆಲೆ 15% ರಿಂದ 20% ಏರಿಕೆಯಾಗಿದೆ. ಅಫ್ಘಾನಿಸ್ತಾನದ ಅಂಜೀರ್, ಅಪ್ರಿಕೋಟ್, ಅಫ್ಘಾನ್ ದ್ರಾಕ್ಷಿ, ಪೈನ್ ನಟ್ಸ್, ಬಾದಾಮ್, ಕಪ್ಪು ದ್ರಾಕ್ಷಿ ಬೆಲೆ ಏರಿಕೆಯಾಗಿದೆ. ಡ್ರೈ ಫ್ರೂಟ್ಸ್ ಆಮದು ಸ್ಥಗಿತವಾಗಿದ್ದರಿಂದ ದಕ್ಷಿಣ ಭಾರತದ ದೊಡ್ಡ ಡ್ರೈ ಫ್ರೂಟ್ಸ್ ಆಮದು ಸಂಸ್ಥೆ ರೀಮ್ ಟ್ರೇಡರ್ಸ್ನ ವ್ಯವಹಾರ ಅತಂತ್ರವಾಗಿದೆ.
ರೀಮ್ ಟ್ರೇಡರ್ಸ್ ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ, ತೆಲಂಗಾಣ, ಗೋವಾ ಸೇರಿದಂತೆ ಹಲವು ರಾಜ್ಯಗಳಿಗೆ ಒಣ ಹಣ್ಣುಗಳನ್ನು ಪೂರೈಕೆ ಮಾಡ್ತಿತ್ತು. ಪ್ರಾಬ್ಲಮ್ ಏನಂದರೆ ಇವು ಸೌದಿದು ಖರ್ಜೂರ ಆಗಲಿ, UAE ಇದು ಆಗಲಿ, ಗಲ್ಫ್ದು ಬೇರೆ ಎಲ್ಲಿಂದ ಸಹ ಖರ್ಜೂರ ಬರ್ತಾ ಇಲ್ಲ. ದೇಶದಾದ್ಯಂತ LPG ಗ್ಯಾಸ್ ಸಿಲಿಂಡರ್ಗೆ ಅಭಾವ ಸೃಷ್ಟಿಯಾದ ಬೆನ್ನಲ್ಲೇ ಸೊಪ್ಪು ತರಕಾರಿಯನ್ನ ಕೇಳುವವರೇ ಇಲ್ಲದಂತಾಗಿದೆ. ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಕಳೆದ 2 ದಿನಗಳಿಂದ ಸೊಪ್ಪು ತರಕಾರಿ ಕೊಳ್ಳುವವರ ಸಂಖ್ಯೆ ಕಡಿಮೆಯಾಗಿದೆ ಅಂತ ವ್ಯಾಪಾರಿಗಳು ಅಳಲು ತೋಡಿಕೊಂಡಿದ್ದಾರೆ. ಈ ಹಿಂದೆ 5-6 ಸಾವಿರ ವ್ಯಾಪಾರ ಆಗ್ತಾ ಇತ್ತು. ಈಗ 500ರಿಂದ 1000 ರೂಪಾಯಿ ವ್ಯಾಪಾರವಾಗ್ತಿದೆ. ಹೋಟೆಲ್ ಮಾಲೀಕರು ಯಾರು ಮಾರ್ಕೆಟ್ ಕಡೆ ಬರ್ತಿಲ್ಲ ಅಂತ ಬೇಸರ ತೋಡಿಕೊಂಡಿದ್ದಾರೆ. ಯಾರು ಹೋಟ್ಲರು ಯಾರು ನುಗ್ಗಕಾಯಿ ತಗೊಂಡ್ ಬರ್ತಾ ಇಲ್ಲ. ಹೋಟ್ಲೆಲ್ಲ ಮುಚ್ಚಿಬಿಟ್ಟಾರಲ್ಲ, ಏನ್ ಬಂದು ನುಗ್ಗಕಾಯಿ ತಗೊಂಡು ಹೋಗ್ತಾರೆ. ಎಲ್ಲ ಕಡೆ ತುಳಿಯೋ ಜಾಗ ಐತೆ, ಹೋಟ್ಲುಗಳೇ ಇಲ್ಲ. ಬಾಬೂಜಿ ನಗರ ಗಂಟನೂ ಹೋಟ್ಲು ಇಲ್ಲ. ಪ್ರಪಂಚದಾದ್ಯಂತ ಪ್ರಸಿದ್ಧಿಯನ್ನ ಹೊಂದಿರುವ ಬೀದರ್ನ ಬಿದ್ರಿ ಕಲೆಗೂ ಯುದ್ಧದ ಕರಿನೆರಳು ತಟ್ಟಿದೆ. ಬಿದ್ರಿ ಕಲೆಗೆ ವಿದೇಶಿ ಗ್ರಾಹಕರೇ ಬೆನ್ನೆಲುಬಾಗಿದ್ರು. ಯುದ್ಧದ ಉದ್ವಿಗ್ನತೆಯಿಂದಾಗಿ ಕಲಾಕೃತಿಗಳನ್ನ ಗ್ರಾಹಕರಿಗೆ ತಲುಪಿಸಲಾಗದೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮುಂದೆ ಇಂಡಿಗೋ ವಿಮಾನದ ಟಿಕೆಟ್ ಬುಕ್ ಮಾಡುವ ಪ್ರಯಾಣಿಕರು ಇಂಧನ ಶುಲ್ಕ ಪಾವತಿಸುವುದು ಕಡ್ಡಾಯವಾಗಿದೆ. ದೇಶೀಯ ಅಂತಾರಾಷ್ಟ್ರೀಯ ವಿಮಾನಗಳ ಪ್ರಯಾಣಿಕರಿಗೆ ಅನ್ವಯವಾಗಲಿದೆ. ಭಾರತದಲ್ಲಿ ಸಂಚರಿಸುವ ವಿಮಾನಗಳಲ್ಲಿ 425 ರೂಪಾಯಿ, ಮಧ್ಯಪ್ರಾಚ್ಯದಲ್ಲಿ 900 ರೂಪಾಯಿ, ಆಗ್ನೇಯ ಏಷ್ಯಾ, ಚೀನಾ, ಆಫ್ರಿಕಾ ಮತ್ತು ಪಶ್ಚಿಮ ಏಷ್ಯಾದಲ್ಲಿ 1800 ರೂಪಾಯಿ, ಯುರೋಪ್ಗೆ ತೆರಳುವ ಇಂಡಿಗೋ ವಿಮಾನದಲ್ಲಿ 2300 ರೂಪಾಯಿ ಇಂಧನ ಶುಲ್ಕವನ್ನು ಪ್ರಯಾಣಿಕರು ಪಾವತಿಸಬೇಕಾಗುತ್ತದೆ. ಇರಾನ್ ಅಧ್ಯಕ್ಷ ಮಸೌದ್ ಪೆಜೆಶ್ಕಿಯನ್ ಜೊತೆ ಪ್ರಧಾನಿ ಮೋದಿ ಫೋನ್ ಮೂಲಕ ಮಾತುಕತೆ ನಡೆಸಿದ್ದಾರೆ. ಇರಾನ್ ಯುದ್ಧ ಸ್ಥಿತಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ದೆಹಲಿಯಲ್ಲಿರುವ ಇರಾನ್ ರಾಯಭಾರಿ ಮೊಹಮ್ಮದ್ ಫತಾಲಿ ಶುಭ ಸುದ್ದಿ ಕೊಟ್ಟಿದ್ದಾರೆ. ಭಾರತ ಇರಾನ್ ದೇಶದ ಉತ್ತಮ ಗೆಳೆಯ. ಭಾರತಕ್ಕಾಗಿ ಹಾರ್ಮೋಜ್ ಜಲಸಂಧಿಯಲ್ಲಿ ಸುರಕ್ಷಿತ ಜಾಗ ಮಾಡಿಕೊಡಲಾಗುತ್ತೆ ಎಂದಿದ್ದಾರೆ.